ಎಲ್ರಿಗೂ ನಮಸ್ಕಾರ. ಪ್ರತಿದಿನ ಮನೆ ಮುಂದೆ ರಂಗೋಲೆ ಹಾಕುವ ಉದ್ದೇಶವೇನು? ಯಾವ ದಿನಗಳಲ್ಲಿ ರಂಗೋಲೆ ಹಾಕಬಾರದು ಎಂದು ನೋಡೋಣ. ರಂಗೋಲಿ ಎಂದರೆ ಹಿಂದೂ ಸಂಪ್ರದಾಯದಲ್ಲಿ ಬಹಳ ವಿಶೇಷ. ಹಬ್ಬ ಹರಿದಿನಗಳು ಬಂತೆಂದರೆ ತಪ್ಪದೇ ಮನೆ ಮುಂದೆ ರಂಗೋಲಿ ಇಡುತ್ತಾರೆ. ರಂಗೋಲಿಯು ಕೇವಲ ಮನೆ ಅಲಂಕಾರದ ಭಾಗವಲ್ಲ, ಜ್ಯೋತಿಷ್ಯದಲ್ಲೂ ರಂಗೋಲಿಗೆ ವಿಶೇಷ ಮಹತ್ವವಿದೆ. ನಾವು ಮನೆಯನ್ನು ಸ್ವಚ್ಛವಾಗಿ ಸುಂದರವಾಗಿ ಇರಿಸಿದರೆ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಎಂಬ ನಂಬಿಕೆಯೂ ಇದೆ. ರಂಗೋಲಿ ಮನೆಯನ್ನು ಸುಂದರವಾಗಿಸುವ ಅಂಶವೂ ಹೌದು. ಅನಾದಿ ಕಾಲದಿಂದಲೂ ಬೆಳಗೆದ್ದು ಅಂಗಳ ಗುಡಿಸಿ ಸಾರಿಸಿ ರಂಗೋಲಿ ಹಾಕುವ ಪದ್ಧತಿ ಇದೆ. ಸೂರ್ಯಾಸ್ತಕ್ಕೂ ಮುನ್ನ ರಂಗೋಲಿ ಹಾಕುವುದು ಶುಭ ಸಂಕೇತ ಎಂದು ಹಿರಿಯರು ಹೇಳುವುದನ್ನು ನೀವು ಕೇಳಿದ್ದೀರಿ, ನಾವು ಕೇಳಿದ್ದೀವಿ. ಹಾಗಾದರೆ ಮನೆ ಮುಂದೆ ಪ್ರತಿದಿನ ರಂಗೋಲಿ ಹಾಕುವುದೇಕೆ? ಇದರ ಮಹತ್ವವೇನು ಎಂದು ನೋಡೋಣ. ಮನೆ ಮುಂದೆ ಯಾಕೆ ರಂಗೋಲಿ ಹಾಕಬೇಕು? ಮನೆ ಮುಂದೆ ರಂಗೋಲಿ ಹಾಕುವುದು ದೇವರನ್ನು ಒಲಿಸಿಕೊಳ್ಳುವ ಕ್ರಮವೂ ಹೌದು. ರಂಗೋಲಿ ಹಾಕಲು ಕೆಲವು ಕ್ರಮಗಳಿವೆ, ಅದನ್ನು ತಪ್ಪದೇ ಅನುಸರಿಸಬೇಕು. ಮನೆ ಮುಂದೆ ರಂಗೋಲಿ ಹಾಕುವ ಮುನ್ನ ನೀರು ಚಿಮುಕಿಸಬೇಕು. ಇದು ನೆಲವನ್ನು ಸ್ವಚ್ಛ ಮಾಡುವ ಕ್ರಮವೂ ಹೌದು. ಮೊದಲು ಹೊಸ್ತಿಲಿಗೆ 2 ರೇಖೆಗಳನ್ನು ಎಳೆಯಲಾಗುತ್ತದೆ. ರಂಗೋಲಿ ಹಾಕುವ ಮುನ್ನ ಹೊಸ್ತಿಲಿನ ಮೇಲೆ ಗೆರೆಗಳನ್ನು ಎಳೆಯುವ ಹಿಂದೆ ಕೂಡ ಮಹತ್ತರ ಉದ್ದೇಶವಿದೆ. ಇದರಿಂದ ದುಷ್ಟಶಕ್ತಿಗಳು ಮನೆಯೊಳಗೆ ಪ್ರವೇಶ ಮಾಡುವುದನ್ನು ತಡೆಯಬಹುದು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಹೀಗೆ ಹೊಸ್ತಿಲಿಗೆ ಗೆರೆ ಎಳೆದು ಮನೆ ಮುಂದೆ ರಂಗೋಲಿ ಹಾಕುವುದರಿಂದ ಲಕ್ಷ್ಮೀದೇವಿ ಮನೆಯೊಳಗೆ ಬರುತ್ತಾಳೆ ಮತ್ತು ಮನೆಯಲ್ಲೇ ಇರುತ್ತಾಳೆ, ಮನೆಯಿಂದ ಹೊರ ಹೋಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಕೆಲವೊಂದು ರಂಗೋಲಿಗಳನ್ನು ಅಪ್ಪಿತಪ್ಪಿಯೂ ತುಳಿಯಬಾರದು. ಅವು ಯಾವುವು ಎಂದು ನೋಡೋಣ. ಹಲವರು ತಮ್ಮ ಮನೆ ಮುಂದೆ ಓಂಕಾರ, ಸ್ವಸ್ತಿಕ್ ಚಿಹ್ನೆ, ಶ್ರೀ ಚಿಹ್ನೆಗಳನ್ನು ಹೋಲುವ ರಂಗೋಲಿಗಳನ್ನು ಬಿಡಿಸುತ್ತಾರೆ. ಹಿಂದೂ ಧರ್ಮದಲ್ಲಿ ಈ ಚಿಹ್ನೆಗಳು ದೇವರ ಸಂಕೇತ. ಆದರೆ ಈ ರಂಗೋಲಿಗಳನ್ನು ಎಂದಿಗೂ ತುಳಿಯಬಾರದು. ಈ ರಂಗೋಲಿಗಳ ಮೇಲೆ ಕಾಲಿಟ್ಟರೆ ಪಾಪ ತಟ್ಟುತ್ತದೆ ಎಂಬ ಮಾತಿದೆ. ತುಳಸಿ ಗಿಡದ ಬಳಿ ಯಾವಾಗಲೂ ಅಷ್ಟಪದ್ಮದಳದ ರಂಗೋಲಿ ಹಾಕಿ ದೀಪ ಹಚ್ಚಿದರೆ ಒಳ್ಳೆಯದು. ಇದರಿಂದ ಲಕ್ಷ್ಮೀದೇವಿಯು ಸಂತುಷ್ಟಳಾಗುತ್ತಾಳೆ. ದೇವಾಲಯಗಳ ಮುಂದೆ ರಂಗೋಲಿ ಬಿಡಿಸುವುದರ ಮಹತ್ವವೇನು ಎಂದು ನೋಡೋಣ. ದೇವಸ್ಥಾನಗಳಲ್ಲಿ ರಂಗೋಲಿ ಹಾಕುವುದು ಸರ್ವಶ್ರೇಷ್ಠ. ವಿಷ್ಣು ಹಾಗೂ ದೇವಿ ಮುಂದೆ ರಂಗೋಲಿ ಹಾಕುವ ಮುತ್ತೈದೆಯರು 7 ಜನ್ಮಕ್ಕೂ ಮುತ್ತೈದೆಯರಾಗಿ ಸಾಯುತ್ತಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ದೇವಿ ಭಾಗವತ ಮತ್ತು ಬ್ರಹ್ಮಾಂಡ ಪುರಾಣವು ಇದನ್ನೇ ಹೇಳುತ್ತದೆ. ಬಣ್ಣಗಳ ಬದಲಿಗೆ ರಂಗೋಲಿ ಹಾಕಲು ಅಕ್ಕಿ ಹಿಟ್ಟು ಸೇರಿಸುವುದು ಉತ್ತಮ. ಎಲ್ಲಿ ರಂಗೋಲಿ ಇಡಬೇಕು ಎಂದು ನೋಡುವುದಾದರೆ, ಪ್ರತಿದಿನ ನಾವು ಮನೆ ಮುಂದೆ, ದೇವರ ಕೋಣೆ ಮುಂದೆ ಹಾಗೂ ತುಳಸಿ ಕಟ್ಟೆಯ ಮುಂದೆ ರಂಗೋಲಿ ಹಾಕಬೇಕು ಎಂದು ಜ್ಯೋತಿಷ್ಯ ಹೇಳುತ್ತದೆ. ಇದರಿಂದ ಮನೆಯ ಒಳಗೆ ಹಾಗೂ ಸುತ್ತಲಿನ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ, ಋಣಾತ್ಮಕ ಶಕ್ತಿ ನಿವಾರಣೆಯಾಗುತ್ತದೆ ಎಂದು ಹೇಳಲಾಗುವುದು. ಯಾವಾಗ ರಂಗೋಲಿ ಹಾಕಬಾರದು ಎಂದು ನೋಡುವುದಾದರೆ, ಜ್ಯೋತಿಷ್ಯದ ಪ್ರಕಾರ ಮನೆಯಲ್ಲಿ ಯಾರಾದರೂ ವ್ಯಕ್ತಿ ಮರಣ ಹೊಂದಿದ್ದರೆ ಅಂತಹ ಸಂದರ್ಭದಲ್ಲಿ ರಂಗೋಲಿ ಇಡಬಾರದು. ಶ್ರಾದ್ದ ಕರ್ಮಗಳು ಮುಗಿದ ನಂತರ ಪುನಃ ರಂಗೋಲಿ ಇಡುವ ಪದ್ಧತಿಯನ್ನು ಮುಂದುವರಿಸಬೇಕು. ಪ್ರತಿದಿನ ಮನೆಯ ಮುಂದೆ ಬಣ್ಣ ಬಣ್ಣದ ಸುಂದರವಾದ ರಂಗೋಲಿಯನ್ನು ಹಾಕುವುದರಿಂದ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಯು ಆ ಮನೆಯಲ್ಲಿ ಸದಾ ನೆಲೆಸುತ್ತಾಳೆ ಎನ್ನುವ ನಂಬಿಕೆ ಇದೆ. ರಂಗೋಲಿಯು ಲಕ್ಷ್ಮೀದೇವಿಯ ಸಂಕೇತವಾಗಿದೆ. ವಿವಿಧ ಬಣ್ಣಗಳು ಮತ್ತು ಹೂಗಳಿಂದ ಮಾಡಿದ ರಂಗೋಲಿಯು ನಿಮ್ಮ ಮನೆ ಮುಂದೆ ಮತ್ತು ಸುತ್ತಮುತ್ತಲಿನ ಪರಿಸರದಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ಇದು ಮನಸ್ಸನ್ನು ಸಂತೋಷಪಡಿಸುತ್ತದೆ ಮತ್ತು ವಾತಾವರಣವನ್ನು ಸಂತೋಷವಾಗಿಟ್ಟುಕೊಳ್ಳುತ್ತದೆ ಮತ್ತು ತುಂಬ ಧನಾತ್ಮಕವಾಗಿರುತ್ತದೆ. ಇದು ನಿಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರುವುದು. ನಂಬಿಕೆಯ ಪ್ರಕಾರ ರಂಗೋಲಿಯ ಆಕೃತಿಗಳು ದುಷ್ಟಶಕ್ತಿಗಳನ್ನು ಮತ್ತು ದೋಷಗಳನ್ನು ಮನೆಯಿಂದ ದೂರವಿಡುತ್ತವೆ. ದೇವರ ಕೋಣೆ ಮತ್ತು ಮುಖ್ಯದ್ವಾರದ ಮೇಲೆ ಮಂಗಳಕರ ಚಿಹ್ನೆಗಳೊಂದಿಗೆ ರಂಗೋಲಿಯನ್ನು ಮಾಡುವ ಮೂಲಕ ದೈವಿಕ ಶಕ್ತಿಗಳು ಆಕರ್ಷಿಸಲಾಗುತ್ತದೆ. ಇದು ಮನೆಯಲ್ಲಿ ಸಂತೋಷ ಮತ್ತು ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ರಂಗೋಲಿ ಹಾಕುವುದರ ಪ್ರಯೋಜನಗಳೇನು ಎಂದು ನೋಡೋಣ. ರಂಗೋಲಿ ಹಾಕುವುದು ಒಂದು ಕಲೆ ಮತ್ತು ಇದನ್ನು ಹವ್ಯಾಸವಾಗಿಯೂ ರೂಪಿಸಿಕೊಂಡು ಹಾಕುತ್ತಾರೆ. ರಂಗೋಲಿಯನ್ನು ಹಾಕುವಾಗ ಮನಸ್ಸಿನಲ್ಲಿ ಧನಾತ್ಮಕ ಭಾವನೆ ಮೂಡುತ್ತದೆ ಮತ್ತು ಇದು ನಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ರಂಗೋಲಿಯನ್ನು ಹಾಕುವಾಗ ನಿಮ್ಮ ಬೆರಳು ಮತ್ತು ಹೆಬ್ಬೆರಳುಗಳು ಒಟ್ಟಾಗಿ ಜ್ಞಾನ ಮುದ್ರೆಯನ್ನು ರೂಪಿಸುತ್ತದೆ. ಇದು ನಿಮ್ಮ ಮೆದುಳನ್ನು ಶಕ್ತಿಯುತವಾಗಿಸುವಲ್ಲಿ ಸಕ್ರಿಯಗೊಳ್ಳುತ್ತದೆ.
ಮತ್ತು ಬೌದ್ಧಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಅಧಿಕ ರಕ್ತದೊತ್ತಡದಿಂದ ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ನಿಮಗೆ ಮಾನಸಿಕ ಆಧ್ಯಾತ್ಮಿಕ ಶಾಂತಿಯನ್ನು ಒದಗಿಸುವುದು. ವಿವಿಧ ಬಣ್ಣಗಳು ಮತ್ತು ಹೂಗಳಿಂದ ಮಾಡಿದ ರಂಗೋಲಿ ನಿಮ್ಮ ಮನೆ ಸುತ್ತಮುತ್ತಲಿನ ಪರಿಸರದಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ಇದು ಮನಸ್ಸನ್ನು ಸಂತೋಷಪಡಿಸುವುದು ಮತ್ತು ವಾತಾವರಣವನ್ನು ಸಹ ತುಂಬ ಧನಾತ್ಮಕವಾಗಿ ಮೂಡುವಂತೆ ಮಾಡುತ್ತದೆ. ಇದು ನಿಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರುವುದು. ಇನ್ನು ರಂಗೋಲಿ ಹಾಕುವುದು ಇತ್ತೀಚಿನ ದಿನಗಳಲ್ಲಿ ಮರೆಯಾಗುತ್ತಿರುವ ಸಂಪ್ರದಾಯಗಳಲ್ಲೊಂದು ಎಂದರೆ ತಪ್ಪಾಗಲಾರದು. ಪ್ರತಿನಿತ್ಯ ಮನೆಯ ಮುಂದೆ ಬಣ್ಣ ಬಣ್ಣದ ಪುಟ್ಟ ಪುಟ್ಟ ರಂಗೋಲಿಯನ್ನು ಹಾಕುವುದರಿಂದ ಮನೆಗೆ ದೇವತೆಗಳ ಆಗಮನವಾಗುವುದರೊಂದಿಗೆ ಧನಾತ್ಮಕ ಶಕ್ತಿಗಳ ಅರಿವು ಹೆಚ್ಚಾಗುತ್ತದೆ. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.